ಅಮಿತ್ ಶಾ ಅವರ ಫೋಟೋ ಇರೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಬರುವಂತ. ಒಂದ್ ನಿಮಿಷ ತಾಳ್ರಿ. ಆ ರಾಹುಲ್ ಗಾಂಧಿಗೆ ಮೊದಲು ಪ್ರೈಮರಿ ಸ್ಟೇಜ್ ನಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಒಂದ್ ಕಡೆ ಎಲ್ಲೋ ಇದ್ದಂತ ಜನ ಬಂದು ಇಷ್ಟೆಲ್ಲ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ತೀರಾ. ಈ ರಾಷ್ಟ್ರದ 140 ಕೋಟಿ ಜನ ವಿರೋಧ ಪಕ್ಷದ ನಾಯಕನಾಗಿ ಒಪ್ಕೊಂಡಿದ್ರು ಕೂಡ ಇನ್ನೂ ನಿಮಗೆ ಗಾಂಭೀರ್ಯತೆ ಬಂದಿಲ್ಲ, ದೇಶದ ಬಗ್ಗೆ ಅರಿವು ಬಂದಿಲ್ಲ, ಈ ದೇಶದ ನಡೆದು ಬಂದ ದಾರಿ ಗೊತ್ತಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ನೀವು ಮಾಡಿದಂತ ಬಹುತೇಕ ಪಾಪದ ಕೆಲಸವನ್ನ ಕೇವಲ 12 ವರ್ಷದಲ್ಲಿ ಕಳೆದು ಬಡತನದಲ್ಲಿದ್ದಂತ 25 ಕೋಟಿ ಬಡವರನ್ನ ಮೇಲ್ಪಂಕ್ತಿಗೆ ತರುವುದರ ಜೊತೆಯಲ್ಲಿ ಏನು 3 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕುಡಿತಾ ಇದ್ರು, ಇವತ್ತು 16 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಕ್ರಾಂತಿ ಆಗಿದೆ. ರೈಲ್ವೆ ಮತ್ತು ಹೈವೇ ಈ ದೇಶದ ಸಂಪತ್ತಿಗೆ ಕಾರಣ ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸಿದ್ದಾರೆ. ವಿಕಸಿತ ಭಾರತ 2047ಕ್ಕೆ ಭಾರತೀಯರು ಹೇಗಿರಬೇಕು, ಈ ದೇಶ ಯಾವ ಮುಂದಕ್ಕೆ ಇರಬೇಕು ಅನ್ನೋದನ್ನ ಮಾಡೋದನ್ನ ತಡ್ಕೊಳಕ್ಕಾಗ್ದಿರಾ ಎಲ್ಲ ಒಂದ್ ಕಡೆ 15 ದಿನ ಇಲ್ಲಿರ್ತೀರಾ, 25 ದಿನ ನೀವು ಫಾರಿನಲ್ಲಿ ಇರ್ತೀರಾ. ನಿಮಗೆ ಭಾರತದ ವ್ಯವಸ್ಥೆನೂ ಗೊತ್ತಿಲ್ಲ, ಭಾರತದ ಏನು ನಡೆದು ಬಂದ ದಾರಿಯೂ ಕೂಡ ಗೊತ್ತಿಲ್ಲ, ಆ ಸಂಸ್ಕಾರವೂ ಕೂಡ ನಿಮಗೆ ಇಲ್ಲದೆ ಇರ್ತದ್ದು. ಸನ್ಮಾನ್ಯ ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು. ರಾಮವ್ರೆ, ರಾಷ್ಟ್ರದ ಗೃಹ ಮಂತ್ರಿ ಯಾರೋ ಇಲ್ದಿರಾ ಇನ್ನೇನು ನಿನ್ನ ನೀಡಕ್ಕಾಯ್ತದ? ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ನಾವು ಫೋಟೋ ಹಾಕೊಳ್ಳೋದಿಲ್ವಾ? ಸಿದ್ದರಾಮಯ್ಯಂದು ಇರ್ಲಿಲ್ವಾ? ಇವಾಗ ಡಿ ಕೆ ಶಿವಕುಮಾರ್ ಇಲ್ವಾ? ನಿಮ್ ತಂದೆದಿರ್ಲಿಲ್ವಾ? ನಿಮ್ ತಾತಂದಿರ್ಲಿಲ್ವಾ? ನಿಮ್ ಅಜ್ಜಿದಿರ್ಲಿಲ್ವಾ? ಅವಾಗ ಗೊತ್ತಿರ್ಲಿಲ್ವಾ? ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು ದೇಶದ ನಕ್ಸಲಿಸಂನ ಸಂಪೂರ್ಣವಾಗಿ ತೊಳೆದಾಕೋದಲ್ಲ, ನುಸ್ಕಾಗ್ತಂತ ಒಬ್ಬ ಮಹಾನ್ ನಾಯಕ ಆಗಿರೋದ್ರಿಂದ ಅವರ ಸ್ಟೇಷನ್ಗೆ ಹೋಗಿದ್ರಿಂದ ನನಗನಿಸ್ತದೆ ಈ ರೀತಿಯಾದ ಕ್ಷುಲ್ಲಕವಾದ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಇದ್ದಾರೆ ಅನ್ನೋದಕ್ಕೆ ಅನಾಲಾಯಕ ಅಂತ ನನ್ನ ಭಾವನೆ. ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಸಹಕಾರ ಸಿಗ್ತಾ ಇದೆ, ಸಹಕಾರ ಸಿಗ್ತದೆ ನಾನು ಬಿಡ್ಬೇಕಲ್ಲ ರಾಮವ್ರೆ. ಹಳೇದಕ್ಕೆಲ್ಲ ಸಿಗ್ತಾ ಇದೆ, ಹೊಸ ಯೋಜನೆಗಳು ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಬರೆದ್ಬಿಟ್ಟವ್ರೆ. ಯಾವುದೇ ಹೊಸ ಯೋಜನೆ ತಗೋಬೇಡಿ, ಹಳೇದನ್ನ ಏನೇನ್ ಮಾಡಿದೀವಿ ಅದ್ರೊಳಗೆ ಕೆಲವು ಅಕ್ವಿಜೇಷನ್ ಬಿಟ್ರೆ ಬಾಕಿ ದುಡ್ಡೆಲ್ಲ ನಾವೇ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿದೆ, ಮೇಲ್ ಸೇತುವೆ ಕೆಳ ಸೇತುವೆ 100% ನಮ್ದೆ, ಬೇರೆ ಬೇರೆ ಯೋಜನೆಗಳು ನಮ್ದೆ. ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ಮಾತ್ರ ಕೆಲವು ಕಡೆ ಸಹಕಾರವನ್ನು ಕೊಡ್ತಿದ್ದಾರೆ. ಒಂದು ರಾಜ್ಯ ಸರ್ಕಾರ ಈ 2 ವರ್ಷದಲ್ಲಿ ನನ್ನ ನಿರೀಕ್ಷೆಗೆ ನಂದೇನಿತ್ತು ಅಷ್ಟು ಬರ್ದೇ ಹೋಗಿದ್ರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಏನೇನೋ ಮಾಡ್ತಾವ್ರೆ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ, ಇಂದ್ರ ಮಾಡ್ತೀನಿ, ಚಂದ್ರ ಮಾಡ್ತೀನಿ, ಭೂಲೋಕ ಮಾಡ್ತೀನಿ. ನೋಡೋಣ ಇನ್ನೊಂದು 2 ತಿಂಗಳು ಅದೇನ್ ಭೂಲೋಕ ಮಾಡಕ್ ಬಿಡ್ತಾರಾ ಇಲ್ಲ ಕಾಲ್ ಎಳಿತಾರ. ನಾವೇನೋ ಅವ್ರ ಬಗ್ಗೆ ಇನ್ನು ಜಾಸ್ತಿ ಹೇಳೋದು ಬೇಡ. ಇನ್ಯಾರು ಹೇಳಿತಾರೆ? ಅವರೇ ಹೇಳ್ಕೊಡುತ್ತಾರೆ, ಆ ಪಾರ್ಟಿಯವರೇ ಮಾಡ್ತಾರೆ. ಯಾವತ್ತು ನೋಡ್ರಿ ಕಾಂಗ್ರೆಸ್ ಪಾರ್ಟಿಲಿ ಬುದ್ಧಿವಂತರನ್ನ ಕಷ್ಟಪಡ್ತೀನಿ ಅನ್ನೋರ್ನ ಸುಲಭವಾಗಿ ಏನ್ ಮಾಡಿದ್ರು ಸಿದ್ದರಾಮಯ್ಯನ? ಏನ್ 24 ಅವರ್ಸ್ ಎಲ್ಲ ಕೇವಲ 10-15 ನಿಮಿಷದಲ್ಲಿ ತೆಗೆದು ಬಿಸಾಕಿದ್ರು. ಭಾರತೀಯ ಜನತಾ ಪಾರ್ಟಿನೇ ಬೇರೆ, ನಮ್ಮ ಚಿಂತನೆನೇ ಬೇರೆ, ಅವ್ರ ಚಿಂತನೆನೇ ಬೇರೆ. ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ ಸ್ವಾಗತ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.